ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನುಶ್ರೀ ಅಂತ. ಹಂಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ವರ್ಕಿಂಗ್ ವುಮೆನ್ಸ್ ಅಂದರೆ ಮನೆಯಲ್ಲಿ ಕೂತು ವರ್ಕ್ ಮಾಡುವಂತಹ ಇಚ್ಛೆ ಪಡುವಂತಹ ಹೆಣ್ಮಕ್ಳಿಗೆ ಇದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಬಟ್ ಕೆಲವೊಬ್ರು ತುಂಬ ಬ್ಯಾಡಾಗಿ ಅಂದರೆ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಿರ್ತಾರೆ. ಅವ್ರ ಮಾತೆಲ್ಲ ತಲೆ ಕೆಡಿಸ್ಕೋಬೇಡಿ. ಒನ್ಸ್ ನೀವು ಮೀಟಿಂಗ್ ಅಟೆಂಡ್ ಮಾಡಿ, ಸರಿನಾ, ಅಲ್ಲಿ ಏನು ಪ್ರಾಫಿಟ್ ಇದೆ, ಬೆನಿಫಿಟ್ ಇದೆ ಅನ್ನೋದು ಅರ್ಥ ಆದರೆ ಖಂಡಿತವಾಗ್ಲೂ ಜಾಯಿನ್ ಆಗ್ತಾರೆ. ಸುಮ್ಮನೆ ಯಾರೂ ಜಾಯಿನ್ ಆಗಲ್ಲ. ಹೇಳಬೇಕು ಅಂದರೆ ಏನೋ ಹೇಳ್ತಿದ್ದಂಗೆ ಅವರು ಅಯ್ಯೋ ನಂಗೆ ಗೊತ್ತು ಅನ್ನೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಕೂಡ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತೀವಿ, ಅಲ್ಲೂ ಕೂಡ ಲಾಸ್ ಆಗಿರ್ತೀವಿ. ಅದಕ್ಕೋಸ್ಕರ ಮೈಂಡಲ್ಲಿ ನಮ್ಗೆ ಅದೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಬಟ್ ಇಲ್ಲೇನು ಪ್ರಾಫಿಟ್ ಇದೆ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾವು ಯಾವ ಕಂಪ್ನಿ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, HWS ಫಾರ್ಚೂನ್ ಕಂಪನಿ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಅಂದರೆ ನಮಗೆ ಸ್ಟಾರ್ಟಿಂಗ್ ಅರ್ನಿಂಗ್ ಆಗಿಬಿಡುತ್ತೆ ಜಾಯ್ನ್ ಆಗ್ತಿದ್ದಂಗೆ ಅನ್ನೋದು ತುಂಬ ನಮ್ಮ ಮೂರ್ಖತನನೇ ಅಂತ ಹೇಳ್ಬೋದು. ನಾವು ಕಲಿದೇನೆ ಏನೂ ಆಗಲ್ಲ. ಇಲ್ಲಿವರೆಗೂ ನಾವು ಸ್ಕೂಲ್ಗೆ ಹೋಗದೆ ಕಲಿತು ಬರ್ದೇನೆ ಹಂಗೆ ಡೈರೆಕ್ಟಾಗಿ ಬಂದಿಲ್ಲಿ ನನಗೇನು ಅರ್ಥ ಆಗ್ತಿಲ್ಲ. ಅಂದರೆ ಅರ್ಥ ಆಗ್ತಿಲ್ಲ ಅಂದರೆ ಎಲ್ಲ ಅರ್ಥ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದೊಂದು ಸ್ಟೆಪ್ಪು, ಒಂದೊಂದು ಮೆಟ್ಲು ಹೋಗ್ತಾ ಇದ್ದಂತೆ ನಮ್ಗೆ ಅರ್ಥ ಆಗುವಂಥದ್ದು. ಸೊ ಇಲ್ಲೂ ಕೂಡ ಅಷ್ಟೇ, HSW ಫಾರ್ಚೂನ್ ಕಂಪನಿಯಲ್ಲಿ ತುಂಬಾ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದು. ನಮ್ಗೆ ಅರ್ನಿಂಗ್ ಮಾಡೋದು ನಮಗೆ ಕೆಪಾಸಿಟಿ, ನಮ್ಮ ಕೆಪಾಸಿಟಿ ಎಲ್ಲದಕ್ಕೂ ಕೂಡ ಟ್ರೈನಿಂಗ್ ಸಿಗ್ತಾರೆ. ಯಾರು ಹೇಳಿದ್ರು ಜಾಬ್ ಬಗ್ಗೆ ಹೇಳಲ್ಲ ನೀವು. ನಾವು ಜಾಬ್ ಬಗ್ಗೆ ಹೇಳಲ್ಲ ಅಂತಲ್ಲ, ನಾನು ಹೇಳ್ತಾ ಇದ್ದೀನಿ ತಾನೇ, ನೋ ಟಾರ್ಗೆಟಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ, ಸೇಲಿಂಗ್ಸ್ ಇಲ್ಲ, ಲಿಮಿಟೇಷನ್ ಇಲ್ಲ. ಬಟ್ ನಮಗೆ ಜಾಬ್ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ ಅಷ್ಟೇ. ನಮಗೆ ಹೇಳಬೇಕು ಅಂದರೆ ಎಲ್ಲರೂ ಅರ್ಥ ಮಾಡ್ಕೊಳಲ್ಲ. ಎಲ್ಲರೂ ಒಂದೇ ಆ್ಯಂಗಲಲ್ಲಿ ಥಿಂಕ್ ಮಾಡಬೇಕು ಅನ್ನೋದು ಏನಿಲ್ವಲ್ಲ. ಒಬ್ಬೊಬ್ಬರು ಆ್ಯಂಗಲಲ್ಲಿ ಒಬ್ಬೊಬ್ಬರು ಥಿಂಕ್ ಮಾಡ್ತಾರೆ. ಅಲ್ಲಿ 25,000 30,000 ವೀಕ್ಲಿ ಅರ್ನಿಂಗ್ ಮಾಡ್ತಿರೋವಂಥವ್ರು ಇದ್ದಾರೆ, ಸರಿನಾ. ಮೊನ್ನೆ ಜಾಯ್ನ್ ಆಗಿರೋವಂಥವ್ರು 1,500 2,300 ಆ ರೀತಿಯಾಗೂ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಗಲ್ಲಿ ಏನು ಅಂದರೆ, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ವರ್ಕ್ ಮಾಡೋವಂಥದ್ದು. ಇನ್ನೊಂದು ಯಾರು ಹೇಳೋ ಪ್ರಮೋಷನ್ ಅಂತ, ಖಂಡಿತವಾಗ್ಲೂ ಇಲ್ಲ. ಪ್ರಮೋಷನ್ ಏನಕ್ಕೆ ಮಾಡ್ತಾರೆ? ಪ್ರಮೋಷನ್ ಅವರೇ ನನಗೆ ಕಂಪ್ನಿಯವರು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿ ಅಂತ ಕೊಡ್ತಾರೆ? ಖಂಡಿತವಾಗ್ಲೂ ಇಲ್ಲ. ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ವಿಡಿಯೋ ನಾನು ವರ್ಕ್ ಬಗ್ಗೆ ಹಾಕಿಲ್ಲ. ಹಾಕಿದ್ರು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಮಾತ್ರ ನಾನು ವರ್ಕ್ ಅಂದರೆ ವಿಡಿಯೋ ಹಾಕ್ತೀನಿ. ಯಾಕಂದರೆ ನಾನು ಕೂಡ ತುಂಬ ಕಡೆ ಕೈ ಸುಟ್ಕೊಂಡಿರೋ ಕಾರಣ ಇದೊಂದು ಬೆಸ್ಟ್ ನನಗೆ ಸಿಕ್ಕಿರುವಂಥದ್ದು. ನಾನು ಅದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಒಂದ್ಸತಿ ಮೀಟಿಂಗ್ ಅಟೆಂಡ್ ಮಾಡಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕು ಹಾಕಿರ್ತೀನಿ, ನನ್ನ ನಂಬರು ಕೂಡ ಹಾಕಿರ್ತೀನಿ, ಸರಿನಾ. ನಂಬರ್ ಫೋನ್ ಮಾಡಿ ಒನ್ಸ್ ಮೀಟಿಂಗ್ ಅಟೆಂಡ್ ಮಾಡಿ, ಕಂಪ್ಲೀಟಾಗಿ ಕೇಳಿ. ಮೊಬೈಲಲ್ಲಿ ಅಥವಾ ನಾನೀಗ ಬಾಯಲ್ಲಿ ಹೇಳ್ತಿದ್ದಂಗೆ ನಿಮ್ಗೆ ಅರ್ಥ ಆಗೋವಂಥದ್ದು, ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಏನಿಲ್ಲ ತಾನೆ. ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಮೀಟಿಂಗ್ ಪ್ರೆಸೆಂಟೇಷನ್ ವಿತ್ ಕಂಪ್ನಿ ಡೀಟೇಲ್ಸು ಹೇಳ್ತಾರೆ, ಎಲ್ಲನೂ ಕೂಡ ಪ್ರೆಸೆಂಟೇಷನ್ ಹೇಳ್ಕೊಡ್ತಾರೆ. ಒನ್ಸ್ ಅರ್ಧ ಗಂಟೆ ಮೀಟಿಂಗ್ ಅಟೆಂಡ್ ಆಗೋಕ್ಕಾಗಲಿಲ್ಲ ಅಂದಮೇಲೆ, ಅಷ್ಟು ಪೇಷನ್ಸ್ ಇಲ್ಲ ಅಂದರೆ ನಮಗೆ ನಾವು ಹೆಂಗೆ ವರ್ಕ್ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಪೇಷನ್ಸಿಂದ ಮೀಟಿಂಗ್ನ ಕೇಳಿ ಅಟೆಂಡ್ ಮಾಡಿ, ಮತ್ತು ನಾವು ಜಾಯ್ನ್ ಆಗ್ತಿದ್ದಂಗೆ ಅಯ್ಯೋ ನಾವು ಯಾರೋ ಜಾಯಿನ್ ಮಾಡಿಸ್ಕೊಂಡವ್ರಿಗೂ ಅಷ್ಟೇ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಎವ್ರಿ ಡೇ ಟ್ರೈನಿಂಗ್ಸ್ ಇರುತ್ತೆ ಅಲ್ಲಿ. ಹೇಳಬೇಕು ಅಂದರೆ ನನಗೆ ವರ್ಕ್ ಅಂದರೆ ಎವ್ರಿ ಡೇ ಟ್ರೈನಿಂಗ್ಸ್ ಇರುತ್ತೆ. ಮಂಡೇ ವೀಕ್ಲಿ ಪೇಮೆಂಟ್ ಇರುತ್ತೆ. ಬಟ್ ಎವ್ರಿ ಮೀಟಿಂಗಲ್ಲೂ ಕೂಡ ಪೇಮೆಂಟ್ ಪ್ರೂಫ್ ತೋರಿಸ್ತಾರೆ. ಒಂದ್ಸತಿ ನೀವು ಜಾಯಿನ್ ಆಗಿ ಒಂದ್ಸತಿ ನೀವು ಪೇಮೆಂಟ್ ತೊಗೊಳೋವರೆಗೂ ಅಷ್ಟೇ ನಿಮಗೆ. ಆಮೇಲೆ ಆಟೋಮೆಟಿಕಲಿ ನಿಮಗೆ ಟ್ರಸ್ಟ್ ಬಂದೇ ಬರುತ್ತೆ, ಸರಿನಾ. ಈಗ ತುಂಬ ಜನ ವರ್ಕ್ ಮಾಡ್ತಿರೋಂಥವ್ರು ಹೇಳ್ತಾರೆ, ನಾನು ಕೂಡ ಅದು ವರ್ಕ್ ಮಾಡ್ತಿರೋಂಥ ಅದೇ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಯಾರೆಲ್ಲ ಇಚ್ಛೆ ಪಡುವಂಥವ್ರು, ನಾವು ಬೇರೆಯವ್ರ ಹತ್ರ ಮಾತಾಡೋಕ್ಕಾಗಲ್ಲ, ನಮಗೆ ಅಯ್ಯೋ ತಲೆನೋವು ಅಂತ ನಾವೇನು ಮಾಡೋಕ್ಕಾಗಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಾತಾಡದಿರೋ ಅಂಥ ವರ್ಕ್ ಯಾವುದು ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ. ಹೇಳಬೇಕು ಅಂದರೆ ಟೈಪಿಂಗ್, ಎಷ್ಟೋ ಜನ ಟೈಪಿಂಗು, ಕೋಡಿಂಗು ಅಂತ ಆನ್ಲೈನಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಲಾಸ್ ಆಗಿರುವಂಥವ್ರು ಇದ್ದಾರೆ. ಸೊ ನಾನು ಯಾವುದೇ ರೀತಿಯಾದಂಥ ಫೇಕ್ ಕಂಪ್ನಿ ಬಗ್ಗೆ ಪ್ರಮೋಷನ್ ಅಲ್ವೂ ಅಲ್ಲ, ನಾನು ಹೇಳೋಕ್ಕೂ ಹೋಗಲ್ಲ. ಆ ಥರ ಕಂಪ್ನಿ ಬಗ್ಗೆ ದುಡ್ಡು ಎಲ್ಲರಿಗೂ ಪ್ರೀಶಿಯಸ್ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಟೈಮ್ ಕೂಡ ಇಂಪಾರ್ಟೆಂಟೇ. ಹೇಳ್ಬೇಕು ಅಂದರೆ ನಾನು ತುಂಬ ಕಡೆ ನೋಡಿದ್ದೀನಿ. ನನಗೊಬ್ಬ ಮಗ ಇದ್ದಾನೆ. ಸೊ ನಾನೀಗ ಮಗ ಇದ್ದು ಕೂಡ ನಾನೀಗ ಆಲ್ರೆಡಿ ಕ್ಯಾರಿಂಗ್ ಇದ್ರೂ ಕೂಡ ನಾನು ಮಾಡ್ತಾ ಇರೋದೇನು ನನ್ನ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಏನೋ ನನ್ನ ಕೈಯಿಂದ ನನ್ನ ಗಂಡಂಗೆ ಹೆಲ್ಪ್ ಆಗಲಿ ಅಂತಲ್ಲ, ನನಗೆ ಇಷ್ಟಪಟ್ಟಿದ್ದು ನಾನು ನನ್ನ ಮಕ್ಳಿಗೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕಷ್ಟೇ ನಾನು ಇಲ್ಲಿ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇರೋದು. ಸೊ
ನೀವು ಜಾಯಿನ್ ಆಗಿ ಯಾವುದೇ ರೀತಿಯಂತಹ ಡೌಟ್ ಇದ್ರೂ ಕೂಡ ನನ್ನ ಕೇಳ್ಬೋದು. ನೀವು ನನ್ನ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ವಾಟ್ಸಪ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಜಾಯಿನ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಿ, ಡೈರೆಕ್ಟಾಗಿ ಫೋನ್ ಮಾಡಿ, ಫೋನಲ್ಲೇ ಎಲ್ಲ ತಿಳ್ಕೊಬೇಕು. ಮತ್ತು ಕಾಲ್ ಬ್ಯಾಕ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಒನ್ಸ್ ಮೀಟಿಂಗ್ ಅಟೆಂಡ್ ಆದಮೇಲೆ ಬನ್ನಿ ನನ್ನ ಮಗ. ಆಯ್ತಾಯ್ತಾಯ್ತು ಸರಿ ಬನ್ನಿ ಬನ್ನಿ ಬನ್ನಿ. ಅಮ್ಮ ಬಿಡು ಅಮ್ಮ. ಇದು ನೋಡಿ, ಇದು ನನ್ನ ಕ್ಯೂಟ್ ಮಗ. ಇವರು ಅವಾಗ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಹೇಳು ಮಮ್ಮ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ವರ್ಕ್ ಮಾಡಿ. ನನ್ನ ಮಗು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ನೆಗಡಿ ಆಗಿರೋ ಕಾರಣ. ಸೊ ಜಾಯಿನ್ ಆಗಿ ಇಂಟ್ರೆಸ್ಟ್ ಇರೋರು ಕೇಳಿ, ಮೀಟಿಂಗ್ ಒನ್ಸ್ ಅಟೆಂಡ್ ಆಗಿ ಆಮೇಲೆ ನಿಮ್ಮ ಡಿಸಿಷನ್ನು ಫೋನ್ ಮಾಡಿ ಹೇಳುವಂಥದ್ದು. ಕವು ಹೇಳಿ ಸರಿನಾ. ಅದು ಬಿಟ್ಟು ಏನೋ ಅಯ್ಯೋ ಕೇರ್ಲೆಸ್ ಮಾಡ್ಕೋಗ್ಬೇಡಿ. ಏನೇನು ಒಪಿನಿಯನ್ ಹೇಳೋ ಕೇಳಿ ಹೆದರ್ಕೊಬೇಕಾದಂತಹ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಸೊ ಹೇಳಿ ಪ್ರಕಾರ ಹೆದರ್ಕೋಬೇಕಾದಂತಹ ಯಾವುದೇ ರೀತಿ ಇಲ್ಲ. ಹೆದರ್ಕೊಳ್ಳೋದು ಏನು ಹೇಳುವಂಥದ್ದು. ಸೊ ನನ್ನ ವಿಡಿಯೋ, ನನ್ನ ID ಕೂಡ ಆಲ್ರೆಡಿ ನಾನು ಶೋ ಮಾಡಿದ್ದೀನಿ, ಮತ್ತೆ ಒಂದ್ಸತಿ ನಾನು ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಸೊ ಬೇಗ ಜಾಯ್ನ್ ಆಗಿ, ಬೇಗ ಅರ್ನಿಂಗ್ ಮಾಡಿ, ನೀವು ಕೂಡ ಎಲ್ಲರಂತೇನೆ ಇರಿ ಅಂತ ಹೇಳ್ತಾ ನಾನಿಲ್ಲಿ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಎವ್ರಿವನ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಲೈಕ್ ಮಾಡಿ. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಚಪ್ಪೈ ಆಗಿ ನನ್ನ ಮಗ ಹೇಳ್ತಿದ್ದೀನಿ. ಸೊ ಚಪ್ಪೈ ನನ್ನ ಮಗಂಗೆ ಒಳಗಡೆ ಚಪ್ಪಲಿ ಹಾಕೊಂಬರ್ಬೇಡ ಅಂದ್ರೂ ಹಾಕೊಂಬರ್ತಾನೆ. ಎಷ್ಟು ಹೇಳಿದ್ರು ಕೇಳುವಂತಹ ಮಗನೇ ಅಲ್ಲ. ಸೊ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತಾತ ಮಾಡಮ್ಮ, ಬಾಯ್ ಅಮ್ಮ. ಫ್ಲೈಂಗ್ ಕಿಸ್ ಕೊಡು. ಕೊಡು ಅಮ್ಮ, ಕೊಡು ಅಮ್ಮ. ಹಚ್ಕೊಂಡು ಅವ್ರಿಗೊಂದು ಕೊಡು ಹಂಗೆ ಪ್ಲಾನ್ ಕಿಸ್. ನನ್ನ ಮಗ ಬಾಯಲ್ಲೇ ಅಮ್ಮ ಕೊಡೋದು. ಸರಿ, ಓಕೆ ಬಾಯ್. ಸಬ್ಸ್ಕ್ರೈಬ್ ಆಗಿ.